ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಾನಲ್. ಇವತ್ತು ಲೇಯರ್ಸ್ ಪರೋಟ ಹಾಗೂ ಅದ್ರ ಜೊತೆಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣಿನ ಸೀಸನಲ್ಲಿ ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಪರೋಟಾಗೆ ಹಿಟ್ಟು ಕಲಸೋದಕ್ಕೆ 1 ಸ್ಪೂನ್ ಸಕ್ಕರೆ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲೇ ಕಲಿಸ್ಕೋಬೇಕು. ಬಿಸಿನೀರಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ಸಕ್ಕರೆ ಮತ್ತು ಉಪ್ಪೆಲ್ಲನೂ ಬಿಸಿನೀರಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕರಗಿದ ಮೇಲೆ ಇದಕ್ಕೆ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. 1 ಕಪ್ ಬಿಸಿನೀರಿಗೆ 2 ಕಪ್ ಗೋಧಿ ಹಿಟ್ಟು ಸರಿಯಾಗುತ್ತೆ. ಎಕ್ಸ್ಟ್ರಾ ನೀರೇನು ಬೇಕಾಗಿರೋದಿಲ್ಲ. ನೀವು ಮೈದಾ ಕೂಡ ಹಾಕೋಬೋದು. ಇದನ್ನು ಬಿಸಿನೀರಲ್ಲೇ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಬಿಸಿನೀರಲ್ಲಿ ಕಲಿಸೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ನೋಡಿ, 2 ಕಪ್ ನೀರು ಸರಿ ಹೋಯಿತು. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ, ಇಷ್ಟು ಸಾಫ್ಟಾಗಿದೆ. ಇದು ಸ್ವಲ್ಪ ನೆನೀಲಿ. ಮಾವಿನ ಹಣ್ಣು ಸೀಕರಣೆಗೆ ನಾನು 4 ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದ್ರ ಸಿಪ್ಪೆನೆಲ್ಲ ತಕ್ಕೋತಾ ಇದ್ದೀನಿ. ನನಗೆ ಸಿಪ್ಪೆ ಅಷ್ಟು ಇಷ್ಟ ಆಗಲ್ಲ, ಹಾಗೆ ತೆಗಿತಾ ಇದ್ದೀನಿ. ಇದನ್ನು ಸಣ್ಣಕ್ಕೆ ಹಚ್ಕೋತಾ ಇದ್ದೀನಿ. ಕೈಯಲ್ಲಿ ಹಾಗೆ ಕೂಡ ಕಿವುಚ್ಕೋಬೋದು, ಆದರೆ ನಾನು ಸಣ್ಣಕ್ಕೆ ಹಚ್ಕೋತಾ ಇದ್ದೀನಿ. ಈ ಎಲ್ಲ ಹಣ್ಣನ್ನು ಹಚ್ಕೊಂಡಾದ್ಮೇಲೆ ಅದ್ರ ಗೊರಟೆಯಲ್ಲಿ ಕೂಡ ಇನ್ನೂ ಹಣ್ಣಿರುತ್ತಲ್ವ, ಅದನ್ನೆಲ್ಲ ಹೀಗೆ ಚೆನ್ನಾಗಿ ಕೈಯಲ್ಲೇ ಹಿಸುಕಿ ತಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹೀಗೆ ತಗೋಬೋದು. ಈ ಆಲೂಗಡ್ಡೆ ಸ್ನ್ಯಾಶರ್ನಲ್ಲಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಏಲಕ್ಕಿ ಪುಡಿ ಹಾಗೆ 2 ಸ್ಪೂನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಮಕ್ಳಿಗೆ ಸ್ವಲ್ಪ ಸ್ವೀಟಾಗಿದ್ರೇ ಇಷ್ಟಪಡ್ತಾರಲ್ವ, ಅದಕ್ಕೆ ನಾನು 2 ಸ್ಪೂನು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಲಿಸಿದ್ರೆ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾವು ಪರೋಟ ಮಾಡ್ಕೊಳ್ಳೋಣ. ಪರೋಟಗೆ ಹೀಗೆ ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನೇ ಮಾಡ್ಕೊಂಡಿದ್ದೀನಿ. ಇದು ಹೊಸೋದಕ್ಕೆ ಮುಂಚೆ ಸ್ವಲ್ಪ 1-2 ಸ್ಪೂನ್ ಮೈದಾ ಹಿಟ್ಟು, ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಈ ಹಿಟ್ಟನ್ನು ಕಲಿಸ್ಕೋಬೇಕು ಗಂಟಿಲ್ದಂಗೆ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಪರೋಟ ಹಿಟ್ಟನ್ನು ಹೊಸ್ಕೋತಾ ಇದ್ದೀನಿ. ಚಪಾತಿಗಿನ್ನ ಸ್ವಲ್ಪ ಅಗಲವಾಗೇ ಹೊಸ್ಕೋಬೇಕು, ಆವಾಗೇ ಪರೋಟ ಮಡ್ಚೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಪೂರ ಈ ಥರ ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಇದನ್ನು ನೋಡಿ, ನಾನು ಹೇಗೆ ತೋರಿಸ್ತೀನೋ ಹಾಗೆ ನೀವು ಮಡ್ಚ್ಕೊಳ್ಳಿ. ಆವಾಗ ಪರೋಟ ಲೇಯರ್ ಆಗಿ ಬರುತ್ತೆ. ಇದನ್ನ ಪ್ರತಿ ಸಾರಿ ಮಡ್ಚಿದಾಗೂ ಈ ಮಿಶ್ರಣನ ಹಚ್ಚಬೇಕು. ಇದು ಎಣ್ಣೆ ಮತ್ತು ಮೈದಾನ ಕಲಸಿರ್ತೀವಲ್ವ, ಇದನ್ನು ಹಚ್ಚೋದ್ರಿಂದ ಪರೋಟ ಲೇಯರ್ಸ್ ಒಂದಕ್ಕೊಂದು ಅಂಟಲ್ಲ. ಲೇಯರ್ಸ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಡ್ಚ್ಕೊಂಡು ಲಾಸ್ಟಿಗೆ ಫೈನಲಾಗಿ ಹೀಗೆ ಮಡ್ಚ್ಕೊಬೇಕು. ಮಡ್ಚ್ಕೊಂಡಾದ್ಮೇಲೆ ಇದನ್ನು ಮತ್ತೆ ಹೊಸ್ಕೋಬೇಕು. ಇದನ್ನು ತುಂಬ ಸಾಫ್ಟಾಗಿ ಹೊಸ್ಕೋಬೇಕು. ತುಂಬ ಜೋರಾಗಿ ಪ್ರೆಸ್ ಮಾಡಿದ್ರೆ ಲೇಯರ್ಸ್ ಎಲ್ಲ ಬರೋಲ್ಲ. ಹಿಟ್ಟು ಸಾಫ್ಟಾಗಿರುತ್ತೆ. ನೀವು ಸಾಫ್ಟಾಗಿ ಹೊಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದನ್ನು ನೋಡಿ, ಇಷ್ಟು ಹೊಸ್ಕೊಂಡಾದ್ಮೇಲೆ ಇದನ್ನು ಇವಾಗ ಹೆಂಚಿಟ್ಟು ಅದ್ರ ಮೇಲೆ ಚಪಾತಿ ಥರನೇ ಪರೋಟನೂ ಬೇಯಿಸೋಣ. 2 ಕಡೆಯೂ ಎಣ್ಣೆ ಹಾಕ್ಬಿಟ್ಟು ನಾನು ಚಪಾತಿನ ಬೇಯಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸೀಕರಣೆ ಜೊತೆ ಪರೋಟ ರೆಡಿಯಾಗಿದೆ. ಪರೋಟ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ಎಷ್ಟು ಲೇಯರ್ಸ್ ಆಗಿ ಬಂದಿದೆ ಗೊತ್ತಾ? ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾವಿನ ಹಣ್ಣಿನ ಸೀಕರಣೆ ಜೊತೆ ಪರೋಟ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.